ಇಂಥ ತಪಸ್ಸಿಗಳು ಯೋಗಾಭ್ಯಾಸವನ್ನು ಮಾಡಿ ದೇವತೆಗಳ ಕೂಡ ಚರ್ಚೆ ಮಾಡುವಂಥ ಸ್ಥಾನದಾಗ ಹೋಗಿ ಅವರು ಕೈಲಾಸಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಗಳ ಜ್ಞಾನ ಸಾಧನೆಯನ್ನು ಯಾರು ಬಳಸ್ತೀರಿ ಅವರಿಗೆ ಎಲ್ಲವನ್ನ ಭಗವಂತ ಕೊಡ್ತಾನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಮಂಗಳೂ ಜನಾಂಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವ್ರು ಹೆಂಗಿದಾರಪ್ಪ ಅಂತಂದ್ರೆ ಒಂದ್ ಕಾಲ ಆ ಕಡೆ ಒಂದ್ ಕಾಲ ಈ ಕಡೆ ಇಟ್ಟಾರ. ಅಂದ್ರೆ ಈಗ ನಮ್ಮಲ್ಲಿ ಗುರುಗಳ ಬಗ್ಗೆ ಅಥವಾ ದ್ವಂದ್ವಗಳು ಬಹಳಷ್ಟು ಅದಾವ. ನಮ್ಮಲ್ಲಿ ಗುರುಗಳ ಬಗ್ಗೆ ನಮ್ಮನ್ನು ಹಿಡ್ಕೊಂಡು ಎಲ್ಲರಿಗೂ ದ್ವಂದ್ವಗಳದಾವ. ಆದ್ರೆ ನಾವು ಏನಿಲ್ಲ ಏನು ಅದೀವಪ್ಪ ಇಲ್ಲಿ ಬರೋರು ಅಂತಂದ್ರೆ ನಿಷ್ಕಾಮ ಭಕ್ತರದೀವು. ಆಮೇಲೆ ಒಂದೇ ದಾರಿ ಒಳಗೆ ಒಂದೇ ಹಡಗಿನೊಳಗೆ ಕೂತೀವಿ. ಎಲ್ಲರೂ ಎರಡೆರಡು ಹಡಗಿನಾಗ ಕೂತಾರೆ. ಈಗ ಇದ್ರಾಗೂ ಕಾಲಿಟ್ಟಾರು ಇದ್ರಾಗೂ ಕಾಲಿಟ್ಟಾರು. ಎಕಾಡಿ ಜೇರುತ್ತಿದ್ದ ಆ ಕಾಡಿಗೆ ಹೋಗೋ ಸಲಾಗಿ ಅಂತ ಕಾಯ್ಕೊಂಡು ನಿಂತಾರೆ. ಆದ್ರೆ ನಮ್ಮಲ್ಲಿ ಅಂತಾದಿಲ್ಲ. ನಾವೆಲ್ಲ ಒಂದೇ ಕಡೆ ನಿಂತೀವಿ. ಅವಸರ ಚಂಚಲ ಇರ್ತೈತಿ ಅವ್ರು ಸಹಜ. ಆದ್ರೆ ಅದನ್ನ ನಿಯಂತ್ರಿಸುವಂತ ಜವಾಬ್ದಾರಿ ನಮ್ಮೆಲ್ಲ ಇರ್ತೈತಿ. ಅದಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಅವಕ್ಕೆ ಒಂದ್ ಸ್ವಲ್ಪ ಮನೆಯೊಳಗೆ ಟ್ರೈನಿಂಗ್ ಕೊಡ್ಬೇಕು. ಅಲ್ಲಿ ಹೋದಿಂದ ಸುಮ್ಕೊಂಡಿರ್ಬೇಕು. ಅವ್ರು ನಾಲ್ಕು ಸಲ ಮಾಡ್ತಾವ ಮಾಡಿ ಒಂದು ತಪ್ಪಿಲ್ಲ. ಆಗ ಅವ್ರಿಗೆ ಸುಮ್ಕೊಂಡಿರ್ಬೇಕು. ಗುರು ಏನಾಯ್ತಾರ ಅಂತ ಕೇಳಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾವ್ರು. ಅಂದ್ರೆ ಆ ಮಕ್ಕಳಿಗೆ ನಾವು ಇಲ್ಲಿಂದಲೇ ಸಂಸ್ಕಾರವಂತ ಮಾಡಿ ಮುಂದೆ ಅವರು ದೊಡ್ಡ ಒಂದು ವ್ಯಕ್ತಿಗಳಾಗ್ತಾರೆ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ತಾವು ಸೀರಿಯಸ್ ಆಗಿ ತಗೊಂಡು ಮಾಡ್ತಿರಂತ ಹೇಳ್ಬೇಕು. ಬಡಿತಂದ ಚಿಂಚಿ ನಿನಗಿರಲಿ ನೋಡಿ. ಗುರುಗಳಿಗೆ ಬೇಡ್ಕೊತಾಳೆ ಭಾಳಷ್ಟು ಮಕ್ಕಳು ಇರ್ಲತ್ತಿ. ನೀವು ಈಗ ಭಾಳ ಇರ್ಲತ್ತೀರಿ. ಒಂದು ಬೇಡ ಒಂದ ಆಗೈತಿ. ಏನಾದ್ರೂ ಸಮುದ್ರ ಹೋಗ್ತಿರ್ತೀವಿ. ಜಗತ್ತಿನ ತುಂಬಾ ನೀರೆಲ್ಲ ಬಂದು ಸಮುದ್ರದಾಗ ಕೊಡ್ತೈತಿ. ಅವಾಗ ಬುದು ಮ್ಯಾಲೆ ಇರ್ತೈತಿ. ಇಲ್ಲ ನಿಮಗೆ ಯಾಕೆ ಉದಾಹರಣೆ ಹೇಳ್ತಾನೆ ಅಂದ್ರೆ ಸಮುದ್ರ ಹೆಂಗ ತನ್ನಷ್ಟಕ್ಕೆ ತಾನ ಒಂದ ಸ್ವರೂಪ ಐತಿಲ್ಲ. ಗುರು ಅನ್ನೋದು ಶಂಕರಾನಂದ ಸ್ವಾಮಿಗಳು ಅನ್ನೋದು ಮಲ್ಲಿಕಾರ್ಜುನ ಸ್ವಾಮಿಗಳು ಅನ್ನೋದು ಅದು ಒಂದ ಮಾಪೈತಿ. ನೀವು ಭಾಳ ಮಾಡಿರತ್ ಭಾಳ ಆಗ್ಯದ, ಈಟ ಮಾಡಿರತ್ ಈಟನೂ ಆಗ್ಯದ. ಇದು ಭಾಳ ಒಂದು ಶಕ್ತಿಯುತವಾದಂಥ ಅದರಲ್ಲಿ ತಪಸ್ಸದ ಬಲದ ಒಂದು ಶಕ್ತಿ ಅನ್ನೋದು ಭಾಳ ಆ ಶಕ್ತಿ ನಾವು ತಿಳ್ಕೊಳಕ್ಬೇಕು. ಆದರೂ ನೀವೆಲ್ಲ ಇಲ್ಲಿ ಬರೋರು ತಿಳ್ಕೊಂಡೇ ಆಗೈತೆ. ನೋಡ ಕೆರಾಳದಿಂದ ಯಾರಂದ್ರೆ ಅವರು ಬಸಪ್ಪಣ್ಣ ಗೊಲಬಾಯಿ ರೀ, ಕಾರ್ಬ್ಯಾಳಿ ಬಸಪ್ಪಣ್ಣ ಗೊಲಬಾಯಿ. ಅವರು ನಾನು ನೋಡಾಕತ್ತಿ ಭಾಳ ದಿವಸ ಆತ. ಅವ್ರಿಗೆ ನಮ್ಮ ಬನ್ನಟ್ಯಾಗ ಅವ್ರು ಬೀಳದಾರು, ಅಲ್ಲಿ ನಾವು ಇರೋರು, ಅಲ್ಲಿ ಬರಾವ. ಏನು ಒಂದು ಸೈಕಲ್ ತಗೊಂಡಲ್ಲ ಚಿಕ್ಕ ವಯಸ್ಸಾಗ. ಒಂದು ಸೈಕಲ್ ಹಳೇದೊಂದು ತಗೊಂಡಲ್ಲ. ಆ ಸೈಕಲ್ನ ಹಿಂದಿವರೆಗೆ ಹತ್ತಾನ ಹೋಗ್ತಾನ. ಆಯುಷ್ ಮುಗಿತವರೆಗೆ ಅದೇ ಸೈಕಲ್ ಒಳಗನ ಹೋಗಿಬಿಟ್ಟಾನ. ಮತ್ತೆ ಎಂತ ಆಶ್ಚರ್ಯ. ಇಂಥ ಬಡತನ ಪರಿಸ್ಥಿತಿ ಇರ್ತಲ್ಲ, ನೇಕಾರಿಕೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ಕೊಂಡಿರೋ ಮತ್ತು ಒಂದು ಎಲ್ಲರ ಮೇಲೆ ಎಂಥ ಭಕ್ತಿ ಅಂದ್ರೆ ಎಲ್ಲ ಗುರುಗಳ ಮೇಲೆ ಭಕ್ತಿನ, ಎಲ್ಲ ಸಮಾಜದವ್ರ ಮೇಲೆ ಭಕ್ತಿನ, ಎಲ್ಲರ ಮೇಲೆ ಪ್ರೀತಿನ. ಎಂಥ ದೊಡ್ಡ ಮನಸ್ಸಿತ್ತು. ಈಗ ಇಲ್ಲಿ 9 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಮುಗಿದ್ರೆ ಮತ್ತೆ ಸಾಯಂಕಾಲ ಮೇಲೆ ಹೋಗ್ತಾನ. ಅವು ರಾತ್ರಿ ಹಗಲ ಬೆಳಕ ಕಾತ್ಲ ಅನ್ನೋದು ಏನು ಗೊತ್ತಿತ್ತು. ಭಕ್ತಿ ಭಾಳ ಎಂಥದಿರ್ಬೇಕು. ಗುರು ಕಾಯುವನಂತೇತಾರಲ್ಲ, ನಾನು ಎಲ್ಲಿದ್ರು ಕಾಯತಾನ ತಾವು ತಿಳ್ಕೊಂಡಿದ್ದ ಹೋಗುತ್ತಿದ್ದ. ರಾತ್ರಿ 9-10 ಗಂಟೆ ಕಾರು ಸೈಕಲ್ ಮೇಲೆ ಎಷ್ಟು ಬಿಸಿಲಿದ್ರು ಬೊನ್ನಟ್ಟಿಗೂ ಬರ್ತಿದ್ದ. ಎಲ್ಲ ಕಡೆ ತಿರುಗಾಡ್ತಿದ್ದ. ಸೈಕಲ್ ಬಿಟ್ಟು ಅವ ಇದ್ದಿತ್ತು. ನಾ ಮಾನ ಇತ್ತೀಚೆಗೆ ಒಂದು 5-6 ತಿಂಗಳಿಂದ ಅನ್ನಿ, ಏನು ಮಾರಾಯ ಇದನ್ನು ಸೈಕಲ್ನ ವ್ಯಾಸೋಸ್ ಕಡೆ ನೀ ವ್ಯಾಸೋತಿಲ್ಲ. ಎಂಥ ಮನುಷ್ಯಪ್ಪ ನೀನು. ಅಲ್ಲ ಮಕ್ಕಳು ಗ್ರ್ಯಾಜುಯೇಟ್ ಆಗ್ಯಾರು, ನೌಕರಿ ಮಾಡ್ತಾರು,
ಎಂಥ ಸಾಧನೆ ಐತಿ. ಅಲ್ಪ ಒಂದು ಗಾಡಿಯರ ತಗೊಂಡು ಒಂದು ಗಾಡಿ ಇಲ್ರಿ ಇದು ನನ್ನ ಜೋಡಿ ಏನೈತಿಲ್ಲ, ನಾನು ಇದು ಒಂದರೇ, ಇದು ನನ್ನ ಜೋಡಿನೇ ಇರೋಲ್ಲ ಮತ್ತು ಹಂಗ ಮಾಡಿದ. ಒಂದು ದಿವಸ ನೆಲದ ಮೇಲೆ ಮಲ್ಕೊಳ್ಳಿಲ್ಲ, ಒಂದು ದಿವಸ ತೊಳಿಸ್ಕೊಳ್ಳಿಲ್ಲ, ಒಂದು ದಿವಸ ಬಡಿಸ್ಕೊಳ್ಳಿಲ್ಲ. ನನಗೆ ಹೋಗಿದ್ದು ಗೊತ್ತಾಗಿದ್ದಿಲ್ಲ. ಮೊನ್ನೆ ಅವ್ರು ಬೀಗರೆ ಹೆಣ್ಮಗಳು ಬಂದಳು, ನಮ್ಮಲ್ಲಿ ದೀಪಾವಳಿಗೆ ಒಂದು ಕಾಯಿ ಒಚ್ಚಿರ್ತಾರು. ಆಕೆ ಕೇಳಿದ್ವಿ ಹಿಂಗೆ ಹೇಳಂದ್ರೆ ಯಾರು ಅವ್ರ ಅಡ್ಯಾಸರೇನುವ ನನಗೆ ಒಟ್ಟ ಗೊತ್ತೇ ಇಲ್ಲ. ಎಣ್ಣೆ ನನಗೆ ಭೇಟಿ ಹಾಕ್ಯಾರ ಕರೆ, ಆದರೂ ಅಡ್ಯಾಸ ಅನ್ನೋದು ಗೊತ್ತಾಗಿದ್ದಿಲ್ಲ. ಆಕೆ ಅಂದ್ರು ಅವ್ರ ಅಡ್ಯಾಸ ಕಾರ್ಬೇಳೆ ರೀ ಅಂತ ಅಂದಕ್ಕೆ. ಕಾರ್ಬೇಳೆ ಅಂತ ಅವ್ರಿಗೆ ಎತ್ತಿಲ್ಲ. ಮುಂದೆ ಇವ್ರು ಹೇಳ್ಯಾರಿ, ಇವತ್ತು ಇವ್ರು ಹೇಳೋಣ ಅಡ್ಯಾಸರು ಗೊತ್ತಾರ ಇಲ್ರಿ ಅವ್ರಿಗೆ ಅದನ್ನ ಹಚ್ಚಿದ್ರು. ಅದೇನು ಕಾರ್ಬೇಳೆ ಭಾಳ ಮಾಡ್ತಿದ್ರು, ಯಾವ ಬಲ ಜರ ಕಾರ್ಬೇಳೆನ ಹೊಂಟಿದ್ರು, ಯಾವ ಬಲ ಅವ್ರಿಗೆ ಹೆಸರು ಬಿಟ್ಟಿದ್ರು. ಒಬ್ಬರಿಗೆ ಒಂದೊಂದು ಏನೇನು ಮಾಡ್ತಾರ ಅದ್ರ ಮೇಲೆ ಹೆಸರು ಬರ್ತಾವ. ಮನೆ ಒಳಗೆ ಅವ್ರೊಂದು ಏನೋ ಒಂದು ಪದ್ಧತಿ ಪ್ರಕಾರ ಕಾರ್ಬೇಳೆ ಮಾಡ್ತಿದ್ರು ಕಾಣ್ತತಿ. ಕಾರ್ಬೇಳೆ ಅದಂತ ಹೆಸರು. ಅದಕ್ಕೆ ನೋಡ್ರಿ ಜೀವನ ಅನ್ನೋದು ಹೆಂಗೆ, ಇಂದಿನ ಮನುಷ್ಯ ನಾಳೆ ಇರಂಗಿಲ್ಲ ಸರ್. ನಮ್ಮ ಮಾನ್ಯ ದಸರಾದಾಗ ನಮ್ಮ ಕಾರ್ಯಕ್ರಮ ಏನು ಎಲ್ಲರೂ ಬಂದು ಭಕ್ತಿಯಿಂದ ಮಾಡಿದ್ರು, ಭಾಳ ಭಕ್ತಿಯಿಂದ ಮಾಡಿದ್ರು. ನನಗ ಆಶ್ಚರ್ಯ ಆಯ್ತು, ನನಗೂ ಒಂದಿಟ್ಟು ವಜ್ಜನ ಆಯ್ತು. ಅಲ್ಲ ನಾ ಒಂದು ಎರಡು ಮಾತು ಹೇಳ್ಬರ್ತೀನಂತ ಇವರು ಎಷ್ಟು ಪ್ರೀತಿಯಿಂದ ಎಲ್ಲರೂ ಗೋಳಿ ಮಾಡ್ಕೊಂಡು ಬಂದರು. ಏನು ಆಶ್ಚರ್ಯ, ಭಾಳ ಸಂತೋಷವಾಗಿತ್ತು. ಅವರ ಪ್ರಯತ್ನ ಎಂಥ, ಅವ್ರ ಭಕ್ತಿ ಎಂಥದ್ದು, ಎಂಥ ಪ್ರೀತಿ, ಭಾಳ ಅನನ್ಯವಾಗಿ ಭಕ್ತಿಯಿಂದ ಎಲ್ಲರೂ ಮಾತಾಡಿದರು. ಎಲ್ಲರೂ ಮಾತಾಡಿ ಆನಂದಭರಿತರಾಗಿ ಸಂತೋಷ ಅನ್ನೋದು ಎಲ್ಲಿತ್ತಪ್ಪ ಅಂದ್ರೆ, ನಾವು ಒಬ್ಬರಿಗೊಬ್ಬರು ಪ್ರೀತಿ ಪ್ರೇಮಗಳನ್ನು ಪ್ರೇರಣೆ ಮಾಡುವುದರಲ್ಲಿ ಸಂತೋಷ. ಜೀವನ ವ್ಯರ್ಥ ಆಗ್ತದೆ. ಇಲ್ಲಿವರೆಗೆಲ್ಲ ಹೇಳಿದರು, ಮನೆಯೊಳಗೆ ನೀವು ಏನು ಮಾಡಿ ಮುಂದೆ ಕೂಡ ಭಕ್ತಿವಂತರ ಇದ್ದರು ನಿಮ್ಮ ಮೇಲೆ. ಸುಣುಮುರಿ ತಿಂದು ಜೀವನ ಸಾಗಿಸಿ ಭಾಗಿಸಿ ಸುಣುಮುರಿ ತಿನ್ನೋದು, ನೀರು ಕುಡಿದ ಸಂತೋಷ ಇದ್ರು, ಆವಾಗ ನಿಮ್ಮ ಮೇಲೆ ಭಕ್ತಿನೇ ಇತ್ತು. ಆದರೆ ಗುರು ಅನ್ನುವಂಥ ಅವನಲ್ಲಿ ಎಂಥ ಒಂದು ಮಹತ್ವದ ಶಕ್ತಿ ಐತೆ ಅಂದ್ರೆ, ಎಲ್ಲವನ್ನ ಅಟ್ಟಿಸಿಕೊಳ್ಳುವಂಥ ಶಕ್ತಿ ಐತಿ. ಈಗ ಸಮುದ್ರತೆ ನೀವು ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಲಕ್ಷಾಂತರ ಭಕ್ತಾಧೀಶಿಗಳು, ಒಬ್ಬರೇ ಇಬ್ಬರಲ್ಲ, ಲಕ್ಷಗಟ್ಟಲೆ ಭಕ್ತರಿದ್ದರು, ಗುರುವಿನ ಶಿಷ್ಯರಿದ್ದರು. ಸಮಾಜದ ಮೂಲ ನಿಮಗೆ ಅವರ ಗುರುಗಳು. ನೀಲಕಂಠ ಸಮಾಜಕ್ಕೆ, ಕುರುವಿನ ಶೆಟ್ಟಿಗೆ, ಸಾಂಪ್ರದಾಯಿಕ ಇಂಥ ಲಕ್ಷಾಂತರ ಜನ ಭಕ್ತಾದಿಗಳು ಇದ್ರೆ ಅವ್ರು ಹೆಂಗ ಸಂತೋಷ ಇದ್ರಪ್ಪ. ನೀವು ಕರೆದ ಪ್ರಸಾದ ಮಾಡಿಸಿದ್ರು ಸಂತೋಷ ಇದ್ರು. ಪ್ರಸಾದ ಮಾಡಿಸಲಾಗ ಭಕ್ತಿ ಇಟ್ಟು ನಮಸ್ಕಾರ ಮಾಡಿದ್ರು ಸಂತೋಷ ಇದ್ರು. ಇರುವಾಗ ಕಷ್ಟ ಕಾರ್ಬಣ್ಯಗಳನ್ನ ಅಳವಡಿಸಿಕೊಳ್ಳುವಂತ ಪ್ರಸಂಗನೂ ಅವರಿಗೆ ಬಂತು. ಯಾಕಂದ್ರೆ ಸಮಾಜದಿಂದ ದೊಡ್ಡವರನ್ನು ಮಾಡಿ, ಗುರುಗಳನ್ನು ಮಾಡಿ, ಮೆರವಣಿಗೆ ಮಾಡಿ, ಅವರನ್ನು ಸಾಧಕರನ್ನಾಗಿ ಮಾಡಿ ನಮಗೆ ಗುರು ಅಂತ ನೆಂಬುವಂತ ಸ್ಥಿತಿ. ಆ ನೆಂಬಲಿಕ್ಕೆ ಗುರುಗಳು ಶಂಕರಾನಂದ ಸ್ವಾಮಿಗಳು ನೋಡಪ್ಪ, ಇದೊಂದು ಒಬ್ಬ ಮನುಷ್ಯನನ್ನ, ಮಾನವನನ್ನ ದೇವನನ್ನಾಗಿ ಮಾಡಿ ನಿಮ್ಮ ಕೈಯಾಗ ಕೊಟ್ಟತಿ. ಅಂಥವರನ್ನ ಭಕ್ತಿಪೂರ್ವಕವಾಗಿ ಅವರನ್ನು ತಿಳ್ಕೊಂಡ ಅವರ ಅಣಿವಿನಗೊಂತ ಸಾಧನೆ ಮಾಡ್ರಿ ಅಂತೇಳಿ ನಿಮ್ಮ ಕೈಯಾಗ ಕೊಟ್ಟರು. ನೀವು ಮಾಡಿದ್ರಿ, ಭಕ್ತಿನೂ ಮಾಡಿದ್ರಿ,
ಪ್ರೀತಿನೂ ಮಾಡಿದ್ರಿ. ಭಕ್ತಿ ಮಾಡುವಾಗಿನ ಪ್ರೀತಿ ಯಾವ್ದಿತ್ತು ನಿಮಗೆ ಗೊತ್ತಿತ್ತಲ್ಲೋ ಏನು? ಭಕ್ತಿ ಕಳೆದ ನಂತರ ಆವಾಗ ಗುರು ಅನ್ನೋದೇನು ಅಳಕಿರುತ್ತೇನ? ಇಲ್ಲ. ಗುರು ಅನ್ನೋದು ಅಳಕಿಕೊಂಡಿರಂಗಿಲ್ಲ. ಗುರು ಸ್ವರೂಪ ನಿಜವಾದ ಸ್ವರೂಪ ಐತಿ. ಆದರೂ ಕೂಡ ನಾವು ಅದನ್ನು ತಿಳ್ಕೊಳ್ಳಿಲ್ಲ. ಅವರು ಸುಣೂರು ಗುರುಗಳಾಗಿಂದ ಸುಖ ಮತ್ತು ದುಃಖ ಅನ್ನುವಂಥವೆಲ್ಲವನ್ನು ಸಂರಕ್ಷಣ ಮಾಡ್ಕೊಂಡಿರ್ತಾರೆ. ಸಂರಕ್ಷಣೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಶಕ್ತಿಯನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕಂತಂದ್ರೆ ಇದಕ್ಕೆ ಏನು ಬೇಕು ಅಂತ ಕೇಳಿದ್ರೆ ತಪಸ್ಸಿನ ಬಲ ಬೇಕು. ತಪಸ್ಸಿನ ಬಲ ಅಷ್ಟೇ ಅಲ್ಲ, ಗುರು ಆಗಬೇಕಾದ್ರೆ ಹಿಂದಿರುವಂತ ಗುರು ಉಪದೇಶ ಏನೈತಲ್ಲ, ಆ ಉಪದೇಶವು ಬಹಳ ಮಹತ್ವದ್ದು. ಆ ಉಪದೇಶದ ಬಲದ ಶಕ್ತಿಯನ್ನು ಸಾಧನೆ ಮಾಡುವುದನ್ನು ಆ ಪುಣ್ಯಸ ನಮ್ಮಲ್ಲಿ ಬರ್ತಾರೆ. ಬರುವುದಷ್ಟೇ ಅಲ್ಲ,